ಶುಭೋದಯ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋಲಾಕ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗಾಗಲೇ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ನು ಹೇಗೆಲ್ಲ ಮಾಡಿದ್ವಿ ಅನ್ನೋ ಒಂದು ಪುಟ್ಟು ವಿಡಿಯೋ ಆಗಿರುತ್ತೆ ಇದು. ಹೇಗೆ ಸ್ಯಾರಿ ಉಡ್ಸಿದ್ವಿ, ಏನೇನು ತಂದಿದ್ವಿ, ಎಷ್ಟೊತ್ತಿಗಾಯಿತು, ಎಷ್ಟು ಟೈಮ್ ತೊಗೋತು, ಏನು ಹೂವು ಏನೇನು ತಂದಿದ್ವಿ, ಏನೆಲ್ಲ ತಯಾರಿ ಮಾಡಿದ್ವಿ ಅನ್ನೋ ಬಗ್ಗೆ ಒಂದು ಮಾಹಿತಿ ಇರುತ್ತೆ ಈ ವ್ಲಾಗು. ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ಇದೆ. ನಮ್ಮ ಮುದ್ದು ಲಕ್ಷ್ಮಿ, ಪುಟ್ಟ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದ್ರು ಅಂತ ನೀವು ಇಲ್ಲಿ ನೋಡ್ಬೋದು. ಇದು ಫಸ್ಟ್ ಟೈಮ್ ಮಾಡ್ತಿರೋದು ಈ ಥರ ನೋಡಿ. ಸರ್ ಯೂಟ್ಯೂಬಲ್ಲಿ ನೋಡಿಕೊಂಡು ಅಲ್ಲಿ ನೋಡಿ ಯೂಟ್ಯೂಬ್ ಇಟ್ಕೊಂಡು ನೋಡಿಕೊಂಡು ಕಮ್ಮಿ ಮಾಡ್ಕೋ ಉರಿನ ಫುಲ್ಲು ತಲೆ ಹಿಡಿತೈತೆ. ಕೊಬ್ಬರಿ ಹಾಕೊಂಡ ನೋಡಿ ಗಾಯ್ಸ್ ರವೆ ಉಂಡೆ ಹೇಗೆ ಮಾಡ್ತಾ ಇದ್ದಾರೆ ಅಂತ. ನಾನು ಆಚೆಯಿಂದ ಬರೋ ಅಷ್ಟೊತ್ತಿಗೆ ರವೆ ಉಂಡೆ ರೆಡಿ. ನಮ್ಮ ಯಜಮಾನ್ರು ಮಾರ್ಕೆಟ್ಗೆ ಹೋಗಿದ್ರು. ರೇಟ್ ಅಂತೂ ಸಿಕ್ಕಾಬಟ್ಟೆ ಇದೆ. ತುಂಬ ಇದು ಸೀಸನ್ನು ಏನೂ ಮಾಡೋಕ್ಕಾಗಲ್ಲ. ಆದರೂ ಹಾಕ್ಲೇಬೇಕು ನಾವು ದೇವ್ರಿಗೆ. ಏನೇನು ತಂದಿದ್ದಾರೆ ಅಂತ ನೋಡೋಣ. ಸ್ವಲ್ಪ ತಂದಿದ್ದಾರಂತೆ, ಇನ್ನೂ ಥರ ತುಂಬ ಇದೆ. ಇವತ್ತು ಸ್ವಲ್ಪ ತಂದಿದ್ದಾರೆ, ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ತೋಮಾಲೆ ಎಲ್ಲ ತರ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ನಮಗೆ ತೋಮಾಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸೋದು ಲಕ್ಷ್ಮಿಗೆ. ಹಾಗಾಗಿ ತೋಮಾಲೆ ತರ್ತೀನಿ ಅಂತ ಹೇಳಿದರೆ ಇವಾಗೇನೋ ಸಿಗಲಿಲ್ಲ ಅಂತೆ. ಫಸ್ಟ್ ಏನೇನು ತಂದಿದ್ದಾರೆ ಅಂತ ನೋಡೋಣ. ಫಸ್ಟು ನಾನು ಹೇಳಿದ್ದು ತಾವರೆ ಮರಿಬಾರ್ದು ಅಂತ ಹೇಳಿದ್ದೆ. ತಾವರೆ ಹೂವು ಇದನ್ನು ಸ್ವಲ್ಪ ಓಪನ್ ಮಾಡಿ ಇಡ್ಬೋದು. ನೆಕ್ಸ್ಟು ಇಷ್ಟು ಶಾವಂತಿಗೆ ಹೂವು ತಂದುಬಿಟ್ಟಿದ್ದಾರೆ, ಯಾಕೆಂದರೆ ಕಟ್ಟೋಕ್ಕಾಗಲ್ಲ ಅಂತ. ಇಷ್ಟು ದಿನ ಚೆಂಡು ಹೂವು ತರ್ತಿದ್ರು, ಏನೋ ನಾಳೆ ತರ್ತೀನಿ ಅಂತೇಳಿ. ಇದು ರೋಸು, ಅಂದರೆ ಬಟನ್ ರೋಸು ಅಂತಾರಲ್ಲ, ಪುಟಾಣಿದು ರೋಸು. ಇದು ಬಂದು ಗಣಗ್ಲೆ ಹೂವು. ಎಷ್ಟು ಇದು? 400 ರೂಪಾಯಿ, 600 ರೂಪಾಯಿ ಕೆಜಿ. 600 ರೂಪಾಯಿ. ಇದೆಷ್ಟು? 450. ಮಾರು 100 ರೂಪಾಯಿ. 2 ತಾವರೆಗೆ 100 ರೂಪಾಯಿ ಅಂತೆ. ಇದು ಬೆಂಗಳೂರು ಮಾರ್ಕೆಟ್ ರೇಟು. 2 ತಾವರೆಗೆ 100 ರೂಪಾಯಿ, ಅಂದರೆ 50 ರೂಪೀಸ್ ಈಚ್ ಬಿದ್ದಿದೆ. ಆಮೇಲೆ ಇದು ಮರ್ಗ. ಇದು ಲಕ್ಷ್ಮಿಗೆ ತುಂಬಾ ಶ್ರೇಷ್ಠವಾದದ್ದು ಜಾವನ. ಮತ್ತೆ ಇದು ಮರ್ಗ ಇಡ್ಲೇಬೇಕು. ಅದು ಲಕ್ಷ್ಮಿ ತುಂಬ ಇಷ್ಟವಾಗಿರೋ ಅಂಥದ್ದು. ನಾವು ವರ್ಷಕ್ಕೊಂದ್ಸತಿ ಅಲ್ವಾ, ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಅದೇನೋ ಇಟ್ಟಿಲ್ಲ ಅಂದರೂ ಇಷ್ಟಾದರೂ ಇಟ್ಟು ಮಾಡೋ ಅಂಥದ್ದು ನಮಗೆ ಒಂದು ಖುಷಿ ಆ ದೇವ್ರದ್ದು. ಅದಕ್ಕೆ ಅಂತ ಮರ್ಗ. ಮತ್ತು ಇದ್ಯಾವುದು ಹೂವು ಇದೆ? ಮರ್ಲೆ ಹೂವು. ಇದು ಕಟ್ಟಕ್ಕೆ ಟೈಮ್ ಇಲ್ಲ, ಆದರೂ ಯಾಕೋ ಈ ಸಲ ತಂದುಬಿಟ್ಟಿದ್ದಾರೆ. ನೋಡೋಣ, ಫ್ರೆಶ್ ಆಗಿದೆ. ಯಾರ್ಕೆಲ್ಲ ಕಟ್ಟಿಸ್ತೀನಿ ಅಂತ ಹೇಳಿದ್ದಾರೆ. ನಂಗೆ ಟೈಮ್ ಇದ್ದರೆ ಕಟ್ತಾ ಇದ್ದೆ, ಕಟ್ಟಕ್ಕೆ ಆಗೋದಿಲ್ಲ ಇವಾಗ. ಯಾರ್ಕೆಲ್ಲ ಕಟ್ಟಿಸ್ತಾರಂತೆ. ಮರಳೆ ಇದು ಎಷ್ಟಿದೆ? ಅರ್ಧ ಕೆ ಜಿನ? ಅರ್ಧ ಕೆ ಜಿ ಇದೆ. ಆಮೇಲೆ ಇದು ಕಾಟನ್ ಬೇಕು ಅಂತ ಹೇಳಿದ್ದೆ. ವಸ್ತ್ರ, ಗೆಜ್ಜೆ ವಸ್ತ್ರ. ಇದೂ ಅಷ್ಟೇ ಕಳಸಕ್ಕೆ ಹಾಕೋಂಥದ್ದು, ಶ್ರೇಷ್ಠವಾಗಿರೋದು. ಏನು ಅರಿಶಿನ ಕುಂಕುಮ ಎಲ್ಲ ಅದು ಇಲ್ಲಿ ನಾನು ತೋರಿಸ್ತೀನಿ. ಇದು ಬೇಡ, ಚೆನ್ನಾಗಿ. ಇನ್ನು ಫ್ರೂಟ್ಸ್ ಅಂತ ಅಂದರೆ ಇದನ್ನ ತಂದಿದ್ದಾರೆ. ಹೂವು ಎಲ್ಲ ಮುಗೀತು. ಇದು ಪೈನಾಪಲ್ಲು 2, ಆ ಕಡೆ ಈ ಕಡೆ ಇಲ್ಲ ಅಂಥದ್ದು ಯಾವಾಗಲೂ. ಮತ್ತೆ ಇನ್ನೇನು ತಂದಿದ್ದಾರಪ್ಪ? ಇದೇನಿದು? ಆ್ಯಪಲ್ಲು. ಎಷ್ಟು ರೇಟ್ ಇದು? ತುಂಬ ಚೆನ್ನಾಗಿದೆ ಆ್ಯಪಲ್ಲು. 200 ರೂಪೀಸ್ ಅಂತೆ. ಪರವಾಗಿಲ್ಲ, ನನಗೂ ಹೇಳ್ಬೇಕಂದ್ರೆ ಓಕೆ. ಇನ್ನು ಮೋಸಂಬೆ ಎಷ್ಟಿದು? ಮೋಸಂಬೆ 50 ರೂಪೀಸ್ ಕಿಲೋ. 50 ಅಷ್ಟೇನಾ? ಪರವಾಗಿಲ್ಲ. ಇದೆಷ್ಟು? ದಾಳಿಂಬ್ರೆ 200. ದಾಳಿಂಬ್ರೆ 200 ಅಂತೆ. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಖುಷಿ ಆಗ್ತಾ ಇದೆ. ದಾಳಿಂಬ್ರೆ ಇದಿಷ್ಟು ತಂದಿದ್ದಾರೆ. ಆಮೇಲೆ ಅರಿಶಿನ ಕುಂಕುಮ ಅದು ಮನೇಲೇ ಇತ್ತು. ನಾನು ಯಾವುದಕ್ಕೂ ಹಬ್ಬಕ್ಕೆ ಇರಲಿ ಅಂತ ಸ್ವಲ್ಪ ತಂದಿದ್ದೆ. ಇದು ಬ್ಲ್ಯಾಕ್ ದ್ರಾಕ್ಷಿ. ಎಷ್ಟಿದು? 50 ರೂಪೀಸ್ ಅಂತೆ. ದ್ರಾಕ್ಷಿ ತುಂಬ ಚೆನ್ನಾಗಿದೆ.
ಎಲ್ಲ ಇವಾಗ ಎತ್ತಿ ಫ್ರಿಜ್ಗೆ ಇಡಬೇಕು. ಇದು ಎಲೆ ಅಡಿಕೆ ಹೇಳಿದ್ದೆ, ಅಡಿಕೆ ತರಲಿಲ್ವಾ? ಹಾಂ, ತರಬೇಕು. ಎಲೆ ಒಂದು ಎಷ್ಟಿದೆ? ಒಂದು ಕೊಳಗನ ಕೊಳಗೆ ಎಷ್ಟಿರುತ್ತೆ ಇದು? 100 ಎಲೆ ಆಗುತ್ತೆ. 100 ಎಲೆ ತರಿಸಿದ್ದೀವಿ. 100 ಎಲೆ ಇಷ್ಟು ಯೂಸ್ ಆಗುತ್ತೆ ನಮಗೆ. ಕಳ್ಸದ್ಕಾಯಿ ತಂದಿಲ್ವಾ? ತಗೋಬೇಕೀಗ. ಸರಿ ಸರಿ. ಇದು ಬಂದು ಸ್ಟಾರ್ ಫ್ರೂಟ್ಸು. ಅಯ್ಯೋ, ಇದನ್ನ ನೋಡೋಕ್ಕೆ ಖುಷಿ ಆಗುತ್ತೆ. ಇಲ್ಲಿ ಎಷ್ಟೆಷ್ಟು ದೊಡ್ಡದಿದೆ ಅಂತ. ಭಾಳ ಚೆನ್ನಾಗಿರುತ್ತೆ ಇದು. ಇದು ತಂದಿದ್ದಲ್ಲ, ಇದೆಲ್ಲೋ ಫ್ರೆಂಡ್ ಮನೆಯಿಂದ, ಬೇರೆ ಕಡೆ ಫ್ರೆಂಡ್ ಮನೆಯಲ್ಲಿ ಮರ ಇದೆ, ಅವರು ಕೊಟ್ಟು ಕಳಿಸ್ತಾರೆ. ಇದನ್ನು ಅಲ್ಲಿಂದ ತರ್ತಾರೆ. ಈ ಸಲ ಇಷ್ಟು ದೊಡ್ಡದಿದೆ. ಇಷ್ಟು ದೊಡ್ಡದು ನಾನು ಯಾವಾಗಲೂ ನೋಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಎಷ್ಟು ಥರ ಹಣ್ಣಾಯಿತು ಗೊತ್ತಾ? 1 2 3 4 5 ಥರ ಇಲ್ಲೇ ಆಗೋಯ್ತು. ಇನ್ನು ಸೀಬೆ ಹಣ್ಣು ಇದೆ, 6 ಥರನ. ಓಕೆ, ಆಮೇಲೆ ಇದು ಎಳ್ಳೇಬೇಕಾಗಿರೋವಂಥದ್ದು. ಈ ಸಲ ನಾವು ಬನಾನ ತಂದಿಲ್ಲ. ಯಾಕೆಂತಂದರೆ ನಮ್ಮ ಯಜಮಾನ್ರು ಫ್ರೆಂಡು ಪಾಪ ಊರಿಂದ ನಂಜನಗೂಡಿಂದ, ರೇವಣ್ಣ ಅಂತ ಅವರು ಕಟ್ ಮಾಡಿ. ಅದು ಈ ಸಲ ಅಂತೂ ಬಾಳೆಹಣ್ಣ ತಂದೇ ಇಲ್ಲ ನಾವು ಮಾರ್ಕೆಟಿಂದ ಪೂಜೆಗೆ. 1 kg ಬಂದು 150 ರೂಪಾಯಿ, 200 ರೂಪಾಯಿ ಇದೆ. ಅಂಥದ್ರಲ್ಲಿ ಅವ್ರ ಫ್ರೆಂಡು ತೋಟದಿಂದ ಇಷ್ಟು ಹಣ್ಣನ್ನ ಕೊಟ್ಟು ಕಳಿಸಿದ್ದಾರೆ. ಒಂದು ಗೊನೆ ಇದು, ಒಂದು ಗೊನೆ ಹಣ್ಣು ಇದೆ. ನಾವು ಗೊನೆ ಹಿಂಗೆ ಇಡೋಕ್ಕಾಗಲ್ಲ ಅಂತೇಳಿ ಹಿಂಗೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೀವಿ. ಆಲ್ರೆಡಿ 1-2 ಚಿಪ್ಪು ಹಣ್ಣು ಆಗ್ಬಿಟ್ಟಿದೆ. ಕೆಲವೊಂದಷ್ಟು ಕಾಯಿ ಇದೆ, ಅದು ನಾಳಿದ್ದಕ್ಕೆ ಹಬ್ಬಕ್ಕಾಗುತ್ತೆ. ಅಬ್ಬ, ಇದು ನಾಳಿದ್ವರೆಗೂ ಚೆನ್ನಾಗಿ ಬಂದರೆ ಸಾಕು. 2 ನಿಮಿಷ. ಎಷ್ಟು ಇದು ಕೊತ್ತಂಬರಿ ಸೊಪ್ಪು? ಬೆಂಗಳೂರಲ್ಲಿ ನಿಜವಾಗ್ಲೂ ಖುಷಿಯಾಗೋದೇನು ಗೊತ್ತಾ? ಸೊಪ್ಪುಗಳದು 10 ರೂಪಾಯಿ ಅಷ್ಟೇ ಇದು ಒಂದು ಕಟ್ಟು. ಇದೊಂದು ಖುಷಿಯಾಗುತ್ತೆ ನನಗೆ. ಆಯ್ತಲ್ವಾ? ಹಬ್ಬದಲ್ಲಿ ಬೆಳ್ಳಿ ಪಾತ್ರೆ ಎಲ್ಲ ತೊಳೆಯೋದು ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ. ಹಾಗಾಗಿ ನಾನು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ, ಇದೆಲ್ಲ ಬುಧವಾರದ ಬ್ಲಾಗ್ ಆಗಿರುತ್ತೆ, ಅಷ್ಟೊತ್ತಿಗೆ ಎಲ್ಲನೂ ತೊಳ್ಕೊತಾ ಇದ್ದೆ. ಮತ್ತು ಇವರು ಕವಿರತ್ನ ಕಾಳಿದಾಸ ಥೀಮ್ ಇಟ್ಕೊಂಡು ಆ ಥರ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಪಟ್ಟಿನ ಹೊಡಿತಾಯಿದ್ರು. ಇದು ಆರ್ಚ್ ಮಾಡಿಸ್ಬಿಟ್ಟು ಅದು ಗ್ರಿಪ್ಗೆ ಮತ್ತು ಒಂಥರ ನೋಡಿದ್ರೆ ಬರಬೇಕು ಅಂತಂದರೆ ಜಸ್ಟ್ ಲೈಕ್ ದೇವ್ರ ಗರ್ಭಗುಡೀಲಿ ದೇವ್ರು ಕೂತಿದೆ ಅನ್ನೋ ಥರ ಒಂದು ಕಾನ್ಸೆಪ್ಟು ಅವರು ಮೈಂಡಲ್ಲಿ ಓಡ್ತಾಯಿತ್ತು. ಇನ್ನು ಈ ಪೀಠ ಬಂದು ಇವರೇ ಮಾಡಿರೋದು ಸುಮಾರು ವರ್ಷಗಳ ಹಿಂದೆ. ಇನ್ನು ನಾವು ಬುಧವಾರನೇ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ಗುರುವಾರನೇ ಯಾವುದು ಆಗೋದಿಲ್ಲ. ಹಾಗಾಗಿ ಗುರುವಾರ ಬಂದರೆ ನಮ್ಗೆ ಹಬ್ಬ ಬಂದಂಗೆ ಆಗಿಬಿಡುತ್ತೆ. ಆಮೇಲೆ ತುಂಬ ಅರೆಬರಿ ಆಗಿಬಿಡುತ್ತೆ, ಕಷ್ಟ ಆಗುತ್ತೆ. ಹಾಗಾಗಿ ಅವತ್ತೇ ನಾವು ಪ್ಲೀಟ್ಸ್ ಎಲ್ಲ ಇಟ್ಕೊಳ್ಳೋಣ ಅಂತ ಬುಧವಾರ ನೈಟು ಈ ಥರ ನಾನೇನು ಸ್ಯಾರಿ ತಂದಿದ್ದೆ ಅದಕ್ಕೆಲ್ಲ ಪ್ಲೀಟ್ಸ್ನ ಇಟ್ಕೊಂಡು ಪಿನ್ನ ಹಾಕ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ರೋ ಅಂಥದ್ದು. ಸ್ಯಾರಿ ಅಂತೂ ತುಂಬ ಚೆನ್ನಾಗಿತ್ತು, ಚೆನ್ನಾಗೂ ಕಾಣಿಸ್ತಾ ಇತ್ತು. ಸ್ಯಾರಿ ಪ್ರೈಸ್ ಬಂದು 3000 ಬನಾರಸಿ ಅಂತ ಹೇಳ್ಬಿಟ್ಟು. ನೀವು ಪ್ಲೀಟ್ಸ್ ಹಿಡಿದ್ರೂ ಚೆನ್ನಾಗಿ ಬರ್ತಾಯಿತ್ತು ನೋಡಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಾವು ಪ್ಲೀಟ್ಸ್ ಎಲ್ಲ ಹಿಡ್ಕೊಂಡು ಹಿಂಗೆ ಸೆಂಟ್ರಿಗೆ ಪಿನ್ ಹಾಕಿದ್ದೀವಿ. ಅಂದರೆ ಕೆಳಗಡೆ ಮೇಲ್ಗಡೆ ಸೆಂಟ್ರಲ್ಲಿ 3 ಸೈಡು ಪಿನ್ ಹಾಕಿ ಇಟ್ಕೊಳ್ಳೋ ಅಂಥದ್ದು. ನೀವು ಗುರುವಾರ ಏನಾದರೂ ಇದನ್ನು ಮಾಡ್ತೀನಿ ಅಂತ ಅಂದರೆ ನಿಜವಾಗ್ಲೂ ಇದಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಏಕೆಂದರೆ ಸ್ಯಾರಿನೂ ಅಷ್ಟೇ ತುಂಬ ಸ್ಮೂತ್ ಇರೋದ್ರಿಂದ ಜಾರುತ್ತೆ. ಹಾಗಾಗಿ ನಾವೆಲ್ಲ ರೆಡಿ ಮಾಡಿಕೊಂಡು ಒಂದು ನೀಟಾಗಿ ಇಟ್ಕೊಂಡ್ಬಿಟ್ರೆ ನಮಗೆ ಸ್ಯಾರಿ ಹಾಕುವಾಗ ದೇವ್ರಿಗೆ ತುಂಬಾ ಈಸಿಯಾಗಿ ಹಾಕ್ಬಿಡ್ಬೋದು. ಅದೊಂದು ಅರ್ಧ ಕೆಲಸ ಮುಗಿದ್ಬಿಟ್ರೆ ಸಾಕು. ನಮಗೆ ಇದೊಂದೇ ಟೈಮ್ ಹಿಡಿಯೋದು. ಇದು ಮತ್ತು ಕಳ್ಸಕ್ಕೆ ಹಾಕುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ಇವ್ರಿಗೆ ಪರ್ಫೆಕ್ಷನ್ ಬರಬೇಕು. ಒಂದೊಂದು ಪ್ಲೀಟ್ಸು ಕೂಡ ಹಿಡಿದು ಐರನ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಐ ಆಮ್ ವೆರಿ ಸಾರಿ. ಕಸ್ತವ್ರು ಬಂದಿದೆ, ವಿಜಲ್ ಆಗ್ತಾಯಿದ್ದಾರೆ. ಇದು ವಿಜಲ್ ಹೊಡಿತಾ ಇತ್ತು ಅಂತ ಸ್ಟಾಪ್ ಮಾಡಿದೆ. ಇವಾಗ ನೋಡಿ ಈ ಥರ ಪ್ಲೀಟ್ಸ್ ಎಲ್ಲ ಇಟ್ಕೊಬೇಕು. ಇವ್ರಿಗೆ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಆಗಂಗಿಲ್ಲ. ನಮ್ಮಿಬ್ಬರಿಗೂ ಈ ವಿಷಯದಲ್ಲಿ ಜಗಳನೇ ಆಗಿಬಿಡುತ್ತೆ. ಹಂಗೆ ಹಿಡ್ದಿಲ್ಲ ಹಿಂಗೆ ಹಿಡ್ದಿಲ್ಲ ಅಂತ. ಆದರೂ ಏನು ಮಾಡೋಕ್ಕಾಗಲ್ಲ. ಸುಮಾರು ರಾತ್ರಿ 10:30 ಆಗಿತ್ತು. ಎಲ್ಲ ಮುಗಿಸ್ಕೊಂಡು
ಅಷ್ಟೊತ್ತಿಗೆ ಪೀಠ ಎಲ್ಲ ರೆಡಿ ಮಾಡಿದ್ವಿ. ಮಾಡಿಬಿಟ್ಟು ಅದಕ್ಕೆ ಪುಟ್ಟದಾಗಿ ಒಂದು ರಂಗೋಲಿನ ನಾನು ಹಾಕ್ತಾಯಿದ್ದೆ. ಫಸ್ಟು ಆ ಪೀಠಕ್ಕೆ ನಾನು ರಂಗೋಲಿನ ಹಾಕ್ಕೊಂಬಿಡ್ತೀನಿ. ಅದಾದಮೇಲೆ ಅರಿಶಿನ ಕುಂಕುಮನ ಅದಕ್ಕೆ ಇಟ್ಬಿಡ್ತೀನಿ. ಏಕೆಂತಂದರೆ ನಾವು ಯಾವಾಗ್ಲೂ ಫಸ್ಟು ಎಲ್ಲಿಂದ ಶುರು ಮಾಡ್ತೀವಿ ಆ ಪೀಠದಿಂದನೇ ಶುರು ಮಾಡಬೇಕು. ಅದನ್ನು ಹಾಗೆ ಬಿಡೋಂಗಿಲ್ಲ, ಲಕ್ಷ್ಮಿಗೆ ಇಡ್ತೀವಲ್ಲ ಬಿಡು ಅನ್ನೋ ಥರ. ಇನ್ನು ನೈಟೇ ನಾನು ಅರಿಶಿನ ಕುಂಕುಮ ಎಲ್ಲನೂ ಬಾಗಿಲಿಗೂ ಹಾಕ್ಬಿಡ್ತೀನಿ. ಏಕೆಂದರೆ ಒಂದೊಂದೇ ಕೆಲಸ ಸಿಗುತ್ತೆ ಅಂತ. ಈ ಮೇನ್ ಡೋರ್ಗೆ ಈ ಥರ ಸ್ವಸ್ತಿಕ್ಕು ಮತ್ತು ಓಂನ ಬರೆಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಾನು ಯಾವಾಗಲೂ ಈ ಹಬ್ಬಕ್ಕೆ ಪರ್ಟಿಕ್ಯುಲರಾಗಿ ಇದನ್ನು ಮಾಡ್ತೀನಿ. ಅಲ್ಲಿವರೆಗೂ 1 ಇಯರ್ವರೆಗೂ ಅದು ಇದ್ದೇ ಇರುತ್ತೆ. ನೋಡಿ ಟೈಮ್ ಬಂದು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ 11 ಆಲ್ರೆಡಿ ಆಗ್ತಾಯಿದೆ. ಅಷ್ಟೊತ್ತಿಗೆ ನಾನು ಈ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಳ್ಳೋದ್ರಿಂದ ನನಗೆ ಭಾಳ ಬೇಗ ಅನುಕೂಲ ಆಗುತ್ತೆ. ಆಮೇಲೆ ಮಾಡೋಣ ಬಿಡು, ಇದೊಂದು ಕೆಲಸ ತಾನೇ ಮಾಡೋಣ ಬಿಡು ಅಂತ ನಾವೇನಾದರೂ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ಇನ್ನೊಂದು ಮಾಡೋವ್ರಿಗೂ ಇನ್ನೊಂದು ಸಿಗುತ್ತೆ. ಅಷ್ಟೊತ್ತಿಗೆ ಟೈಮೇ ಹೋಗ್ಬಿಟ್ಟಿರುತ್ತೆ. ನಾವು ಅಂದ್ಕೊಂಡಿದ್ದ ಟೈಮ್ಗೆ ಪೂಜೆ ಮಾಡೋಕ್ಕಾಗಲ್ಲ. ನಾನು ಎಷ್ಟೇ ಟೈಮ್ ಇದೆ ಅಂದ್ರೂ ನನಗೆ ಕೆಲಸಗಳು ಮಾತ್ರ ಪಟ ಅಂತ ಆಗಿಬಿಡ್ಬೇಕು ಆ ಟೈಮ್ಗೆ. ಬೇಕಾದರೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಪೂಜೆ ಮಾಡ್ಬೋದು. ಇಲ್ಲ ಅಂತ ಅಂದರೆ ಭಾಳ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾನು ಅದನ್ನ ಚಾನ್ಸೇ ತೊಗೊಳ್ಳೋದಿಲ್ಲ. ಈ ವರ್ಷ ಎಕ್ಸ್ಪೀರಿಯೆನ್ಸು ನನಗೆ ತುಂಬ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಆಮೇಲೆ ಮಾಡ್ಕೊಳ್ಳೋಣ ಬಿಡು, ಆಮೇಲೆ ತಗೊಳ್ಳೋಣ ಬಿಡು ಅಂದರೆ ಅದು ಆಗ ಮಾತೇ ಅಲ್ಲ. ನಾವು ಫಸ್ಟೆಲ್ಲ ಏನು ಮಾಡ್ತಾಯಿದ್ವಿ, ಗುರುವಾರ ನೈಟೆಲ್ಲ ಮಾಡ್ತಾಯಿದ್ವಿ. ಏನೇ ತಿಂಡಿ ಮಾಡೋದಾಗಿರ್ಬೋದು ಅಥವಾ ಪ್ರಿಪ್ರೇಷನ್ ಮಾಡೋದಾಗಿರೋದು. ಇಲ್ಲ ನಾವು ಈ ಸಲ ಅಂದರೆ ಸ್ವಲ್ಪ ದಿವಸದಿಂದ ಬುಧವಾರನೇ ಎಲ್ಲ ಮಾಡ್ಕೊಂಬಿಡ್ತೀವಿ. ಅರಿಶಿನ ಕುಂಕುಮ ಹಾಕಿ ಹೂವು ಹಾಕಿ ಎಲ್ಲ ರೆಡಿ ಮಾಡಿ ಇವಾಗ ಕಳ್ಸಕ್ಕೆ ರೆಡಿ ಮಾಡೋಣ ಅಂಥೇಳಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಅಕ್ಕಿನ ತುಂಬ್ಕೋತಾ ಇದ್ದೀವಿ. ಏಕೆಂದರೆ ಅದು ಗ್ರಿಪ್ ಬರಬೇಕಂತ. ಈ ಸಲ ವಿಶೇಷತೆ ಏನಪ್ಪ ಅಂತಂದರೆ ಕೈ ಕಲ್ಲೆಲ್ಲ ನಾವು ಸಾಮಾನ್ಯ ಇಡೋದಿಲ್ಲ ಲಕ್ಷ್ಮಿಗೆ. ಅಂದರೆ ಬಿದ್ದೋಗ್ಬಿಡುತ್ತೆ ಅನ್ನೋ ಭಯ ಇತ್ತು. ಭಯ ಇರುತ್ತಲ್ವ ಅಪಶಕ್ನ ಆಗುತ್ತೆ ಅಂತ. ಹಾಗಾಗಿ ಅದನ್ನು ನಾವು ಹಾಕ್ತಾ ಇರಲಿಲ್ಲ. ಈ ಸಲ ಧೈರ್ಯ ಮಾಡಿ ತೊಗೊಂಡು ಬಂದ್ವಿ. ಏನೋ ಒಂಥರ ಅಂದರೆ ಪೂರ್ತಿ ನಮಗೆ ಅಮ್ಮನವ್ರು ಕೂತಿರೋ ಥರನೇ ಭಾಸವಾಗಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇತ್ತು. ಹಾಗಾಗಿ ಅದನ್ನು ತಂದ್ವಿ. ಬಟ್ ತಂದಿದ್ದಕ್ಕೂ ಸಾರ್ಥಕ ಆಯಿತು. ತುಂಬಾ ಚೆನ್ನಾಗಿ ಅದು ಫಿಕ್ಸ್ ಮಾಡಿದ್ರು ತಾಳ್ಮೆಯಿಂದ. ನಿಜವಾಗ್ಲೂ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಂದ್ರೆ ತಾಳ್ಮೆನ ಕಳ್ಕೊಬಾರ್ದು, ತಾಳ್ಮೆ ಇರಬೇಕು. ಸ್ವಲ್ಪ ತಾಳ್ಮೆ ಕಳ್ಕೊಂಡ್ರೂ ಗಂಡ ಹೆಂಡ್ತಿಗೆ ಜಗಳಗಳೇ ಆಗಿಬಿಡುತ್ತೆ. ಇದು ಎಲ್ಲರ ಮನೇಲೂ ನಡೆಯೋ ಅಂಥದ್ದೇ. ಕೆಲವರು ಹೇಳ್ಕೊಳಲ್ಲ, ನಾನು ಹೇಳ್ಕೊತೀನಿ. ಇದು ರಿಯಲ್ ಫ್ಯಾಕ್ಟು. ಅದನ್ನು ಹಿಡ್ಕೊ ಇದನ್ನು ಹಿಡ್ಕೊ, ಸರಿಗೆ ಹಿಡ್ಕೊಂಡಿಲ್ಲ ಅಷ್ಟಕ್ಕೆ ಸಾಕು ಜಗಳ ಆಗೋದಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹಬ್ಬ ಅಲ್ವಾ. ಹಾಗಾಗಿ ಅನುಸರಿಸ್ಕೊಂಡು ಮಾಡಿಕೊಂಡೇ ಹೋಗಬೇಕು. ಎಲ್ಲ ಪೂರ್ತಿ ರೆಡಿ ಆದಮೇಲೆ ನೋಡಿ ಬ್ಲೌಸ್ ಥರ ಹಾಕ್ಬಿಟ್ಟು ಒಂದು ಇದಕ್ಕೆ ಅದನ್ನು ಕಳಿಸೋಕ್ಕೆ ಅದು ಬೇರೆ ಇಟ್ಟಿದ್ದೀವಿ. ಇದು ಕೈ ಕಾಲು ಹಾಕಿ ರೆಡಿ ಮಾಡ್ತಾ ಇರೋಂಥದ್ದು. ಇದು ಇನ್ನೂ ಮುತ್ಕದ ಎಲೆ. ಈ ಎಲೆನ ನಾನು ಪೀಠದ ಮೇಲೆ ಇಟ್ಟು ಅದಕ್ಕೆ ಅಕ್ಕಿನ ಹಾಕಿ 5 ಇಡಿ ಅಕ್ಕಿ ಹಾಕ್ತೀನಿ. ಅಕ್ಕಿ ಹಾಕಿ ಅದ್ರ ಮೇಲೆ ಒಂದು ಮಣೆ ಇಟ್ಟು ಮತ್ತು ಈ ಒಂದು ಕಳಸನ ಪ್ರತಿಷ್ಠಾಪನೆ ಮಾಡೋ ಅಂಥದ್ದು. ಈಗ ನೋಡ್ತಾ ಇರ್ಬೋದು, ನಾವು ಮೆಜರ್ಮೆಂಟೆಲ್ಲ ನೋಡ್ಕೋತಾ ಇದ್ದೀವಿ ಎಷ್ಟಕ್ಕೆ ಬರುತ್ತೆ ಏನು ಅಂತ. ಫಸ್ಟೇ ಕೆಳಗಡೆ ನಾವು ಇಷ್ಟೆಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡು ಗಟ್ಟಿಯಾಗಿ ಕಟ್ಟಿ ಆಮೇಲೆ ಎತ್ತಿಡೋ ಅಂಥದ್ದು. ಇಲ್ಲ ಅಂತಂದರೆ ನಮಗೆ ಮನಸ್ಸಲ್ಲಿ ಭಯ ಅಂತ ಇರುತ್ತೆ. ಹಾಗಾಗಿ ನಾನು ಏನು ಅಕ್ಕಿನ ಇಟ್ಟಿರ್ತೀನೋ ಅದಕ್ಕೆ ನಾನು ಅರಿಶಿನ ಕುಂಕುಮ ಇಟ್ಟಿರ್ತೀನಿ. ಪೀಠದ ಮೇಲೆ ಒಂದು ಮಣೆ ಹೈಟ್ ಬರಲಿ ಅಂತ ಮಣೆ ಮೇಲೆ ಮುತ್ಕದೆಲೆ ಮೇಲೆ ಅಕ್ಕಿ ಮೇಲೆ ಕಳಸ ಇಡೋ ಅಂಥದ್ದು. ಇಷ್ಟು ಪ್ರಿಪ್ರೇಷನ್ನ ನಾವು ನೈಟೇ ಮಾಡಿ ಇಟ್ಬಿಟ್ಟಿರ್ತೀವಿ. ನೋಡಿ ಇದು ಬ್ಲೌಸೆಲ್ಲ ಹಾಕಿ ಇಟ್ಟಿರೋ ಅಂಥದ್ದು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಬ್ಲೌಸ್ ಅಂತೂ ಏನೋ ಸ್ಟಿಚ್ ಮಾಡಿಸ್ದಂಗಿತ್ತು ಆ ಸ್ಲೀವ್ಸ್ಗೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಕಲರ್ ಕಾಂಬಿನೇಷನ್ ಅಂತೂ ಸ್ಯಾರಿ ತುಂಬಾ ಚೆನ್ನಾಗಿ ಸಿಕ್ಕಿತ್ತು. ಇನ್ನು ಇಂಪಾರ್ಟೆಂಟ್ ವಿಷಯ ಅಂತಂದರೆ ದೇವ್ರಿಗೆ ಹಾಕುವಂಥ ಈ ಮಂಗಳಸೂತ್ರ 5 ಗಂಟಿರೋ ಅಂಥ ಒಂದು ಅರಿಶಿನ ಕೊಂಬನ್ನ ತೊಗೊಂಡು 5 ಎಳೆ ದಾರ ಮಾಡಿ ಹಾಕೋಂಥದ್ದು. ಇನ್ನು ಕಳಸ ಎಲ್ಲ ರೆಡಿ ಆಯಿತು ಅಂಥೇಳಿ ಅದಕ್ಕೆ ನಾನು ನೀರನ್ನ ಹಾಕ್ತಾಯಿದ್ದೆ. ನೀರನ್ನ ಹಾಕಿ ಅದು ಡಾಬು ಕಟ್ಟಬೇಕಲ್ಲ,
ಇಲ್ಲ ಅಂದರೆ ಅದು ಶೇಪ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇದು ಹಾಕಲೇಬೇಕು ಅಂದ್ಬಿಟ್ಟು ಅದನ್ನು ನಾವು ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ವಿ. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಭಾರಿ ಖುಷಿ ಆಗ್ತಿತ್ತು ಅದನ್ನು. ರೆಡಿ ಆಯಿತು ನಮ್ಮ ಲಕ್ಷ್ಮಿಯವರು. ಇನ್ನು ಅದಕ್ಕೆ ಬೇಕಾಗಿರೋಂಥ ತಾವರೆ ಹೂವು ಆಗಿರ್ಬೋದು ಎಲ್ಲನೂ ರೆಡಿ ಮಾಡ್ತಾಯಿದ್ವಿ. ಇನ್ನು ಇದು ಮುಖವಾಡ ನೋಡಿ. ನಾನು ಈ ಮುಖವಾಡನೇ ಯಾಕೆ ಇಡೋದು ಅಂತ ಅಂದರೆ, ನಾವು ಅವಾಗಿಂದ ಒಂದು 18 ವರ್ಷದಿಂದ ಮಾಡ್ತಾಯಿದ್ದೀವಿ. ಆವಾಗಿಂದ ನಾವು ಇದನ್ನೇ ಇಟ್ಟಿರೋದು. ಹಾಗಾಗಿ ಇದನ್ನು ಬದಲಾಯಿಸೋಕ್ಕೆ ನಮಗೆ ಮನಸ್ಸಿಲ್ಲ. ಇನ್ನು ಕಳಸಕ್ಕೆ ಹಾಕೋ ಅಂಥ ದ್ರಾಕ್ಷಿ, ಗೋಡಂಬಿ ಅದನ್ನ ಏನಿರುತ್ತೆ ಅದೆಲ್ಲನೂ ಹಾಕಿ ಅದಕ್ಕೆ ಮೇಯ್ನು ಕೆಂಪು ಹೂವು, ಅರಿಶಿನ, ಕುಂಕುಮ, ಅಕ್ಷತೆ. ಇದು ಬಂದು ಗೋಮೂತ್ರ. ಇದು ಭಾಳ ಇಂಪಾರ್ಟೆಂಟು. ಗೋಮೂತ್ರ ಹಾಕಲೇಬೇಕು, ಯಾಕೆಂದರೆ ಅದು ಲಕ್ಷ್ಮಿ ಅಂತ. ಮತ್ತು ಜೇನುತುಪ್ಪ ಏನೇನೆಲ್ಲ ನಾನು ಫಸ್ಟೇ ಇಟ್ಕೊಂಡ್ಬಿಡ್ತೀನಿ ಸೈಡಲ್ಲಿ ತಕ್ಕೊಂಡು, ಆಮೇಲೆ ಮರ್ತೋಗ್ಬಿಡುತ್ತೆ ಅಂತ. ಇದು ಭಾಳ ಸತಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆಮೇಲೆ ಹಾಕೋಣ ಬಿಡು ಅಂದಾಗ ಒಂದು ವಸ್ತುಗಳು ಮರ್ತೇ ಹೋಗ್ಬಿಡುತ್ತೆ. ಒಂದು ಬಟ್ಲಡಿಕೆ, ಪಚ್ಚಕರ್ಪೂರ, ಗಂಧ ಪ್ರತಿಯೊಂದೂ ನಾವು ಹಾಕ್ಕೊಬೇಕಾಗುತ್ತೆ. ಇನ್ನೇನಪ್ಪ ಅಂತಂದರೆ ಕಳಸದ ಎಲೆ ನೋಡ್ಕೊಂಡು ತೊಗೊಳ್ಳುವಾಗ ಒಂದೂ ತೂತಾಗಿರಬಾರ್ದು, ಕಿತ್ತೋಗಿರಬಾರ್ದು, ಆ ತೊಟ್ಟು ಮುರಿದೋಗಿರಬಾರ್ದು. ಇದನ್ನೆಲ್ಲ ನೋಡಿ ಫಸ್ಟೇ ನಾನು ಎಲೆ ತಂದಿರ್ತೀವಲ್ಲ ಅದರಲ್ಲಿ ಆರಿಸಿ ಒಂದು 5 ಎಲೆನ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದನ್ನು ತೊಳೆದು ನೀಟಾಗಿ ಅದನ್ನು ಕಳಸ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದಕ್ಕೆ ಎಲೆನ ಹಾಕಿ ದೇವ್ರಿಗೆ ಇಲ್ಲಿ ತೆಂಗಿನಕಾಯಿನ ಅರಿಶಿನ ಸಾವಿರ ಇಟ್ಕೊಂಡಿರೋವಂಥದ್ದು ಫಸ್ಟೇ. ಅದು ಸ್ವಲ್ಪ ಡ್ರೈ ಆದಮೇಲೆ ಈ ಥರ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಅರಿಶಿನ, ಕುಂಕುಮ, ಗಂಧ ಎಲ್ಲನೂ ಇಟ್ಟು ಅದನ್ನು ಎತ್ತಿ ನೀಟಾಗಿ ಕಟ್ಬಿಡೋ ಅಂಥದ್ದು. ಇಲ್ಲ ಅಂತಂದರೆ ಆಮೇಲೆ ಅಂದರೆ ಮರ್ತೋಗ್ಬಿಡುತ್ತೆ. ಆಮೇಲೆ ಸುಮ್ಮನೆ ಚಿಂತೆ ಮಾಡಬೇಕಾಗುತ್ತೆ ಅಂಥೇಳಿ ನಾನು ಈ ಥರ ಮಾಡ್ತೀನಿ. ಇನ್ನು ನಾನು ಕಳಸ ಎಲ್ಲ ಅದು ಪ್ರತಿಷ್ಠಾಪನೆ ಆದಮೇಲೆ ಫಸ್ಟ್ ಹಾಕೋದೇ ಈ ಥರ ಒಂದು ಮಂಗಳಸೂತ್ರ, ಅರಿಶಿನ ಕೊಂಬು, ಆಮೇಲೆ ಬಳೆನ ಹಾಕ್ಬಿಟ್ಟು ದೇವ್ರಿಗೆ ಏನೆಲ್ಲ ಹಾಕಬೇಕು ಅದನ್ನು ನೆನಪಲ್ಲಿ ಇಟ್ಕೊಂಡು ಪರ್ಟಿಕ್ಯುಲರಾಗಿ ಹಾಕೋಂಥದ್ದು. ಇನ್ನೊಂದೇನೆಂದರೆ ಇಲ್ಲಿ ನಾನು ಒಂದು ಗ್ರೀನ್ ಮ್ಯಾಚಿಂಗು ಬೀಡ್ಸ್ನ ಹಾಕ್ತಾಯಿದ್ದೀನಿ. ಪಚ್ಚೆ ಅಂತ ಬರುತ್ತೆ ಅದು. ಮತ್ತು ಮುತ್ತಿನ ಸರ, ಮತ್ತು ಇನ್ನೊಂದು ಏನಿರುತ್ತೋ ಅದಾದರೆ ನಾನಂತೂ ಅರಿಶಿನ ಕೊಂಬು ಹಾಕಿದ್ರೂ ಲಕ್ಷ್ಮಿನ ಕೂರಿಸ್ತೀನಿ ಹೊರತು ಒಂದು ದಿನಕ್ಕೂ ಹಿತ್ತಾಳೆ ಆಗಿರ್ಬೋದು, ಆರ್ಟಿಫಿಷಿಯಲ್ ಆಗಿರ್ಬೋದು ನಾನು ಹಾಕೋದಿಲ್ಲ. ಅದೇನೋ ಆವಾಗಿಂದ ನನಗೆ ಬಂದಿರೋ ಅಂಥದ್ದು ಅದೊಂದು ವಿಷಯ. ನನಗಿಷ್ಟನೂ ಆಗಲ್ಲ, ನನಗೆ ಹಾಕಬೇಕು ಅನಿಸಲ್ಲ. ಕೂರಿಸಿದ್ರೆ ಸಿಂಪಲ್ಲಾಗಿ ಕೂರಿಸ್ತೀನಿ. 1 ವರ್ಷ ಅಂತೂ ಏನೂ ಇರಲಿಲ್ಲ. ಆವಾಗ ಬರೀ ಒಂದೇ ಒಂದು ಮುತ್ತಿನ ಹಾರ ಹಾಕ್ಬಿಟ್ಟು ಕೂರಿಸಿದ್ದೆ. ನನಗೆ ಅದೇನು ಬೇಜಾರೇನಿಲ್ಲ. ನನಗೆ ಅದೇನೋ ಆರ್ಟಿಫಿಷಿಯಲ್ ಒಡವೆ ಹಾಕಬೇಕು ಲಕ್ಷ್ಮಿಗೆ ಅಂತಂದರೆ ನನಗೆ ಸ್ವಲ್ಪ ಇಷ್ಟ ಆಗಲ್ಲ. ಇನ್ನು ಇದು ತೋಮಾಲೆ ಹಾಕೋದ್ರಿಂದ ಲಕ್ಷ್ಮಿ ಕಳೆ ಬರೋದೇ ಒಂದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಎಲ್ಲ ಥರದ್ದು ಹೂವು, ಒಂದು 5-6 ಥರದ ಹೂವನ್ನ ಇಲ್ಲಿ ಗಂಟುಗಳನ್ನ ತಂದು ಅದನ್ನು ಫಿಕ್ಸ್ ಮಾಡಿ. ಮನೆ ಹೆಂಗಿದೆ ಕೆಲಸಗಳು. ಟೈಮ್ ನೀವು ನೋಡ್ತಾ ಇರ್ಬೋದು, 2:30 ಆಯಿತು. ಲಕ್ಷ್ಮಿ ಇಷ್ಟು ರೆಡಿಯಾಗಿದ್ದಾರೆ ಅಮ್ಮನವರು. ನಾವಿನ್ನೂ ಮಾಡ್ತಾನೇ ಇದ್ದೀವಿ. ಯಾವಾಗ ಇದೆಲ್ಲ ಎತ್ತದು? ತಾಯಿ ನಮ್ಮವ್ವ ನೆನಪಾದವೇ ನಮ್ಮ ಗತಿ. ಆಗುತ್ತೆ ಎಲ್ಲ. ಫ್ರೂಟ್ಸ್ ಎಲ್ಲ ರೆಡಿ ಇದೆ. ಇದು ಬುಧವಾರ ಗುರುವಾರ 2 ಸೇರಿ ಮಾಡಿರೋಂಥ ಲಾಗು ನೋಡಿ. ಇದು ಅಮ್ಮನವರು ಎಲ್ಲ ಕುತ್ಕೊಂಡ್ಮೇಲೆ ಹಿಂದೆ ಲೈಟ್ ಹಾಕಿ ನೋಡಿ, ನಿಮಗೆ ಇವಾಗ ಅದು ಗರ್ಭಗುಡಿ ಥರನೇ ಫೀಲ್. ಇನ್ನು ನಾನು ವರ್ಷ ಈ ಥರ ಚಿಲ್ಲರೆ ಕಾಸಿಟ್ಟು ಪೂಜೆ ಮಾಡೋ ಅಂಥದ್ದು. ಹಾಗಾಗಿ ಇದನ್ನೆಲ್ಲ ನಾನು ಹೋದ ವರ್ಷ ಎತ್ತಿಟ್ಟಿದ್ದು ಈ ವರ್ಷವೇ ತೆಗಿತಾ ಇರೋದು. ಅದನ್ನು ಒಂದು ಚೊಂಬಿಗೆ ಹಾಕಿ ಫಿಲ್ ಮಾಡ್ತಾಯಿದ್ದೀನಿ. ಎಷ್ಟಿದೆ ನೋಡಿ. ಇದೆಲ್ಲ ಕೊಟ್ಬಿಟ್ಟು ಏನಾದರೂ ತೊಗೊಳ್ಳೋಣ ಅನಿಸುತ್ತೆ, ಆಗ್ತಾನೆ ಇಲ್ಲ. ಫೈನಲಿ ನಮ್ಮ ಲಕ್ಷ್ಮಿ ಈ ಥರ ರೆಡಿಯಾದರು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ರಾತ್ರಿನೇ ಇಷ್ಟೆಲ್ಲ ರೆಡಿ ಮಾಡಿ ನಾನು ಮಲಗಿರೋ ಅಂಥದ್ದು. ದೀಪ ಒಂದು ಹಚ್ಚಬೇಕಾಗಿತ್ತು ಅಷ್ಟೇ, ಮತ್ತು ಹೋಳ್ಗೆ ಒಂದು ಮಾಡಬೇಕಾಗಿತ್ತು, ಒಬ್ಬಟ್ಟು. ಯಾಕೆಂದರೆ ಅದನ್ನ ಫ್ರೆಶ್ಶಾಗೇ ಮಾಡಿಡೋ ಅಂಥದ್ದು. ಸುಮ್ಮನೆ ರಾತ್ರಿ ಎಲ್ಲ ಮಾಡಿ ಇಡಲ್ಲ ನಾನು. ಅದೊಂದು ಪುಳಿಯೋಗರೆ ಈ ಥರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಚಿ ಒಂದು 6 ಗಂಟೆಗೆಲ್ಲ ಶುರು ಮಾಡಿದ್ವಿ ಪೂಜೆ. ಇನ್ನೂ ಬೇಗ ಮಾಡ್ಬೋದಿತ್ತು,
ಏಕೆಂದರೆ ಎಲ್ಲರೂ ಎದ್ದು ಸ್ನಾನ ಮಾಡಬೇಕಲ್ಲ, ಪೂಜೆ ಮಾಡುವಾಗ ಒಬ್ಬರು ಮಲಗಿರೋದು, ಒಬ್ಬರು ಪೂಜೆ ಮಾಡೋದು ಚೆನ್ನಾಗಿರಲ್ಲ ಅಂಥೇಳಿ 3 ಜನ ಎದ್ದು ಸ್ನಾನ ಮಾಡಿ ಅಂತ ನಾವು ಪೂಜೆನ ಮುಗಿಸ್ಕೊಂಡ್ವಿ. ಅಂತೂ ತುಂಬಾ ಚೆನ್ನಾಗಾಯಿತು ನಮ್ಮ ಮನೆ ಪೂಜೆ ಈ ಸಲ ಅಂತೂ. 2 ಕಣ್ಣು ಸಾಲದಾಗಿತ್ತು ದೇವ್ರನ್ನ ನೋಡೋಕ್ಕೆ. ಆಮೇಲೆ ಆಶೀರ್ವಾದ ತಗೊಂಡು, ಇನ್ನು ನನ್ನ ಮಗನೂ ತುಂಬ ಹೆಲ್ಪ್ ಮಾಡಿದ್ದ. ಅವನಿಗೂ ಈ ಥರ ಒಂದು ದಾರನ ಕಟ್ಟಿ ಎಲ್ಲರೂ 3 ಜನ ಕಟ್ಕೊಂಡ್ವಿ. ಅಷ್ಟೊತ್ತಿಗೆ ಟೈಮು ಒಂದು 7 ಆಗಿತ್ತು ಎಲ್ಲ ಮುಗಿಯೋ ಅಷ್ಟೊತ್ತಿಗೆ. ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ ಏನು ಅಂತ ಕಮೆಂಟ್ ಮಾಡಿ. ನಮ್ಮ ಮನೆ ಲಕ್ಷ್ಮಿ ಈ ಥರ ಮುದ್ದಾಗಿತ್ತು. ಈ ಬ್ಲಾಗು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಯಾರ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಎಲ್ಲರೂ. ಇನ್ನು ಮುಂದಿನ ಬ್ಲಾಗಲ್ಲಿ ಯಾರ ಮನೆಗೆ ಹೋಗಿದ್ವಿ, ಏನಾಯಿತು, ಯಾವ್ಯಾವ ಥರ ಲಕ್ಷ್ಮಿ ಕೂರಿಸಿದ್ರು ಅನ್ನೋ ಒಂದು ವೀಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ. ಇದು ಪ್ರಿಪ್ರೇಷನ್ನು ಮತ್ತು ನಾವು ಪೂಜೆ ಮಾಡಿದ್ದು ಇನ್ನು ಮುಂದೆದು ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.